ಅದು 1877ರ ಸಮಯ, ಅಂದರೆ ಬರೋಬ್ಬರಿ 150 ವರ್ಷಗಳ ಹಿಂದಿನ ಕಥೆ. ಆಗ ಒಂದು ಭೀಕರವಾದಂತಹ ಜಾಗತಿಕ ಪರಿಣಾಮ ಬೀರಿತ್ತು. ಏನು ನಾವು ಇವತ್ತು ಪ್ರಸ್ತುತವಾಗಿ ಎಲ್ ನೀನೋ ಅಂತ ಹೇಳಿ ಕೇಳ್ತಾ ಇದ್ದೆವು, ಅದೇ ರೀತಿಯ ನೈಸರ್ಗಿಕ ವಿಕೋಪ ಎಲ್ ನೀನೋ 1877ರಲ್ಲಿ ಕೂಡ ನಡೆದಿತ್ತು. ಆಗ ಪ್ರಪಂಚದಾದ್ಯಂತ ಬರೋಬ್ಬರಿ 5 ಕೋಟಿ ಜನ ಮರಣವನ್ನ ಅಪ್ಪಿದ್ರು. ಇವತ್ತಿಗೂ ಕೂಡ ಆ ಎಲ್ ನೀನೋ ಮತ್ತೆ ತನ್ನ ಆರ್ಭಟವನ್ನ ಮುಂದುವರಿಸಿದೆ. ಹಾಗಾದ್ರೆ ಏನಿದು ಎಲ್ ನೀನೋ ಅಂತ ಕೇಳ್ತೀರಾ? ಹೇಳ್ತೀನಿ ಕೇಳಿ. ಎಲ್ ನೀನೋ ಅಂತ ಹೇಳಿದ್ರೆ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಪೆಸಿಫಿಕ್ ಸಾಗರದಲ್ಲಿ ಮೇಲ್ಮೈಯಲ್ಲಿ ಉಂಟಾಗ್ತಕ್ಕಂತಹ ತಾಪಮಾನ ಅಂದ್ರೆ ಉಷ್ಣತೆ ಎಂದಿಗಿಂತ ಈಗ ಅತಿರೇಕಕ್ಕೆ ಮೀರಿದೆ. ಬಹಳಷ್ಟು ಉಷ್ಣತೆಯನ್ನ ಬಿಡುಗಡೆ ಮಾಡೋದ್ರಿಂದಾಗಿ ಅದು ಜಾಗತಿಕವಾಗಿ ಪರಿಣಾಮ ಬೀರುತ್ತೆ. ಅದೇ ರೀತಿ ಭಾರತ ಅಂದ್ರೆ ಏಷ್ಯಾ ಖಂಡ ಸೇರಿದಂತೆ ಆಸ್ಟ್ರೇಲಿಯಾ, ಏಷ್ಯಾ, ಆಫ್ರಿಕಾದಂತಹ ಖಂಡಗಳ ಮೇಲೆ ಈ ಎಲ್ ನೀನೋ ಪರಿಣಾಮ ಬೀರುತ್ತೆ. ಯಾವ ರೀತಿ ಪರಿಣಾಮ ಅಂತ ಹೇಳಿದ್ರೆ ಅದರ ಉಷ್ಣತೆಯಿಂದಾಗಿ ಬಿಸಿ ಗಾಳಿ ಮತ್ತು ಒಣ ಹವೆ ಹೆಚ್ಚಾಗುತ್ತೆ. ಹೀಗೆ ಈಗ ಪರಿಸ್ಥಿತಿಯನ್ನು ನಾವು ಅದನ್ನು ಎದುರಿಸ್ತಾ ಇದ್ದೇವೆ. ಯಾಕಂತ ಹೇಳಿದ್ರೆ ಈ ವರ್ಷ ಮಳೆ ಕಡಿಮೆ, ಒಂದು ಕಡೆಯಲ್ಲಿ ಅಧಿಕ ಮಾಸ ಬಂದಿದೆ, ಮಳೆ ಕಡಿಮೆ ಅಂತ ಹೇಳ್ತೇವೆ. ಬಟ್ ಅದರ ಜೊತೆಗೆ ಇರಬಹುದು, ಆದರೆ ಎಲ್ ನೀನೋನ ಆರ್ಭಟ ಮತ್ತೆ ಬಂದಿದೆ. 1877 ಅಂದ್ರೆ 150 ವರ್ಷಗಳ ಹಿಂದೆಯೂ ಕೂಡ ಇದರ ಆರ್ಭಟ ನಡೆದಿತ್ತು. ಆಗ ತುತ್ತು ಅನ್ನ ತಿನ್ನೋದಕ್ಕೂ ಕೂಡ ಸಿಗದೆ ಅದೆಷ್ಟೋ ಜನ ನರಳಿ ಪ್ರಾಣವನ್ನ ಬಿಟ್ಟಿದ್ರು. ಒಂದು ಅಂದಾಜಿನ ಪ್ರಕಾರ ಭಾರತದಲ್ಲಿ ಆಗ ಬರೋಬ್ಬರಿ 1.5 ರಿಂದ 3 ಕೋಟಿ ಜನ ಈ ಎಲ್ ನೀನೋಗೆ ಬಲಿಯಾಗಿದ್ರು. ಮಳೆ ಇರಲಿಲ್ಲ, ಬೆಳೆ ಇರಲಿಲ್ಲ, ಅನ್ನ ಆಹಾರ ಇರಲಿಲ್ಲ, ಇದೆಲ್ಲ ಸಿಗದೆ ಎಲ್ಲ ಭೂಮಿ ಒಣಗಿ ಹೋಗಿತ್ತು. ಹಾಗಾಗಿ ಚೀನಾದಲ್ಲಿಯೂ ಕೂಡ ಆಗ 3 ಕೋಟಿಯ ಜನ ಹತ್ರ ಮರಣವನ್ನು ಹೊಂದಿದರು. ಒಟ್ಟಾರೆಯಾಗಿ ಜಗತ್ತಿನಲ್ಲಿ 5 ಕೋಟಿಗೂ ಅಧಿಕ ಮೀರಿ ಜನ ಆಗ ಎಲ್ ನೀನೋನ ಪರಿಣಾಮದಿಂದಾಗಿ ತಮ್ಮ ಪ್ರಾಣವನ್ನು ಕಳ್ಕೊಂಡಿದ್ರು. ಇದೀಗ ಪ್ರಸ್ತುತವಾಗಿ ನಾವು ಅನುಭವಿಸ್ತಾ ಇದ್ದೇವೆ. ಆಗಿನ ಕಾಲದಲ್ಲಿ ಆಗಿದ್ರೆ ಯಾವುದೇ ಒಂದು ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಳ್ಳೋದಕ್ಕೆ ಇರಲಿಲ್ಲ. ಆಗ ಬ್ರಿಟಿಷರ ವಸಾಹತು ದೇಶವಾಗಿ ನಮ್ಮ ಭಾರತ ಇತ್ತು. ಆಗ ಏನು ಕೂಡ ಕ್ರಮಗಳನ್ನ ಕೈಗೊಳ್ಳೋದಕ್ಕೆ ಇಷ್ಟೊಂದು ಅತ್ಯಾಧುನಿಕ ತಂತ್ರಜ್ಞಾನಗಳು ಕೂಡ ಇರಲಿಲ್ಲ, ಹವಾಮಾನ ಸಮೀಕ್ಷೆಯನ್ನು ಮಾಡುವಂತಹ ಸಿಸ್ಟಮ್ ಕೂಡ ಇರಲಿಲ್ಲ. ಆದರೆ ಈಗ ಎಲ್ಲವೂ ಇದೆ. ಆದರೆ ಸರ್ಕಾರ ಯಾಕೋ ಒಂದು ಕಡೆಗಳಲ್ಲಿ ನಿರ್ಲಕ್ಷ್ಯವನ್ನು ತೋರ್ತಾ ಇದೆ ಅನಿಸುತ್ತೆ. ಸರ್ಕಾರ ನಿರ್ಲಕ್ಷ್ಯವನ್ನು ತೋರದೆ ಮುಂಜಾಗ್ರತಾ ಕ್ರಮವಾಗಿ ಏನು ಆಹಾರ ಬೇಕೋ ಅದೆಲ್ಲವನ್ನು ಸಂಗ್ರಹಿಸಿಟ್ಟುಕೊಳ್ಳುವಂಥ ಕೆಲಸ ಆಗಬೇಕು. ಇಲ್ಲದೆ ಇದ್ರೆ ಮತ್ತೆ 1877ರಲ್ಲಿ ಏನು ಘಟನೆ ನಡೆದಿತ್ತು ಎಲ್ ನೀನೋದಿಂದಾಗಿ ಅದೆಷ್ಟೋ ಕೋಟಿ ಜನ ಮರಣವನ್ನು ಹೊಂದಿದ್ರು, ಅಂತಹ ಪರಿಸ್ಥಿತಿಗಳು ಹತ್ತಿರವೇ ಇದೆ ಅಂತ ಹೇಳಿ ಎಷ್ಟೋ ಜನ ತಜ್ಞರು ಹೇಳ್ತಾ ಇದ್ದಾರೆ. ಹಾಗಾಗಿ ಪ್ರಕೃತಿಯ ವೈಪರೀತ್ಯ ಯಾವಾಗ ಏನು ಮಾಡುತ್ತೆ ಅಂತ ಹೇಳಿ ಹೇಳೋದಕ್ಕೆ ಆಗೋದಿಲ್ಲ. ಕೋವಿಡ್ನ ಕಾಲದಲ್ಲಿ ಒಂದು ಮಾರಕ ರೋಗ ಕಾಡಿತ್ತು, ಆದರೆ ಈಗ ಎಲ್ ನೀನೋ ನೈಸರ್ಗಿಕ ಪ್ರಕೃತಿಯ ವಿಕೋಪವಾಗಿ ಮನುಷ್ಯರನ್ನ ಕಾಡುವ ದಿನಗಳು ದೂರ ಇಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಒಂದು ಅಂದಾಜಿನ ಪ್ರಕಾರ ಭಾರತದಲ್ಲಿ ಕರ್ನಾಟಕ ಸೇರಿದಂತೆ 12 ರಾಜ್ಯಗಳು ಈ ಎಲ್ ನೀನೋನ ಪರಿಣಾಮದಿಂದ ಬಳಲುತ್ತೆ ಅಂತ ಹೇಳಿ ಹೇಳಲಾಗ್ತಾ ಇದೆ. ತೀವ್ರತರವಾದಂತಹ ಬರಗಾಲ ಉಂಟಾಗತ್ತೆ ಅಂತೇಳಿ ಹೇಳಲಾಗ್ತಾ ಇದೆ. ಯಾಕಂತ ಹೇಳಿದ್ರೆ ಸಮುದ್ರದ ಹತ್ತಿರ ಇರತಕ್ಕಂಥ ರಾಜ್ಯಗಳು ನಮ್ಮದಾಗಿದೆ. ಅದಕ್ಕೋಸ್ಕರ ಎಲ್ ನೀನೋ ದುಷ್ಪರಿಣಾಮ ಹೇಗಿರುತ್ತೆ ಅಂತೇಳಿ ನೀವು ಯಾರೂ ಕಂಡಿಲ್ಲ. 150 ವರ್ಷಗಳ ಹಿಂದೆ ನಡೆದಂತಹ ಘಟನೆ ಇದೀಗ ಬಂದು ವಕ್ಕರಿಸ್ತಾ ಇದೆ. ಮುಂಜಾಗ್ರತಾ ಕ್ರಮಗಳು ಅಗತ್ಯವಾಗಿ ಬೇಕು ಅಂತೇಳಿ ಆಗ್ರಹಗಳು ಕೇಳಿ ಬರ್ತಾ ಇದೆ. ಆದರೆ ಯಾವ ಆಗ್ರಹಗಳು, ಯಾವ ಪರಿಹಾರಗಳು, ಯಾವ ಮುನ್ಸೂಚನೆಗಳು ಕೂಡ ನಿಸರ್ಗದ ವಿರುದ್ಧವಾಗಿ ಹೋರಾಡೋದಕ್ಕೆ ಸಾಧ್ಯವೇ ಇಲ್ಲ. ಏನು ಬರುತ್ತೋ ಅದನ್ನು ಅನುಭವಿಸಲೇಬೇಕು ಅಂತ ಹೇಳಿ ತಜ್ಞರು ಕೂಡ ಹೇಳ್ತಾ ಇದ್ದಾರೆ. ಮುಧೋಳದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆ ಶ್ರೀ ಸಂಗಮನಾಥ್ ಇಂಟರ್ ನ್ಯಾಷನಲ್ ಸಿಬಿಎಸ್ಇ ಇಂಗ್ಲಿಷ್ ಮೀಡಿಯಂ ಮತ್ತು ಕನ್ನಡ ಮಾಧ್ಯಮ ಸ್ಕೂಲಿನಲ್ಲಿ ಅಡ್ಮಿಷನ್ ಆರಂಭವಾಗಿದೆ. ನುರಿತ ಬೋಧಕರು, ಡಿಜಿಟಲ್ ಕ್ಲಾಸ್ ರೂಮ್, ಸುಸಜ್ಜಿತ ವಿಜ್ಞಾನ, ಗಣಿತ, ಕಂಪ್ಯೂಟರ್ ಲ್ಯಾಬ್ಗಳು, ವಿಶಾಲವಾದ ಆಟದ ಮೈದಾನ, ಸ್ಕೂಲ್ ಬಸ್ ಸೌಲಭ್ಯಗಳಿವೆ. ಇಷ್ಟೇ ಅಲ್ಲದೆ ವಸತಿ ಶಾಲೆಗಳಿಗೆ ಆಯ್ಕೆಯಾಗಲು ಬೇಕಾದ ಉಚಿತ ಕೋಚಿಂಗ್ ನೀಡಲಾಗುತ್ತೆ. ಸುಂದರ ಪರಿಸರ ಮಕ್ಕಳ ಕಲಿಕೆಗೆ ಮುದ ನೀಡುವಂತಿದೆ. ನರ್ಸರಿಯಿಂದ 10ನೇ ತರಗತಿ ತನಕ ಒಂದೇ ಸೂರಿನಡಿ ಗುಣಮಟ್ಟದ ಶಿಕ್ಷಣ ಕಲಿಯುವ ಅವಕಾಶ ನಿಮ್ಮದಾಗಿಸಿ. ಸತತ 13 ವರ್ಷಗಳಿಂದ ಎಸ್ಎಸ್ಎಲ್ಸಿಯಲ್ಲಿ 100% ಫಲಿತಾಂಶ ಬಂದಿದೆ. ಕ್ರೀಡೆ ಹಾಗೂ ಸಾಂಸ್ಕೃತಿಕ ಕಲಿಕೆಗೂ ಹೆಚ್ಚಿನ ಒತ್ತು ಕೊಡುತ್ತೇವೆ. ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯವೇ ನಮ್ಮ ಗುರಿ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.